ನಮಸ್ಕಾರ. ಮುಖ್ಯಾಂಶಗಳು. ಕೃಷ್ಣಾ ಭದ್ರಾ ಮೇಲ್ದಂಡೆ ಯೋಜನೆಗಳನ್ನು ರಾಷ್ಟ್ರೀಯ ಯೋಜನೆಗಳಾಗಿ ಘೋಷಿಸಲು ಪ್ರಧಾನಿ ಅವರಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮನವಿ. ರೈತರನ್ನು ಮಧ್ಯವರ್ತಿಗಳಿಂದ ಮುಕ್ತಗೊಳಿಸಲು ಉದ್ದೇಶಿತ ಕೃಷಿ ಸುಧಾರಣೆ ಮಸೂದೆ ಪೂರಕ, ಸಬಲೀಕರಣಕ್ಕೆ ಸಹಕಾರಿ, ಪ್ರಧಾನಿ ನರೇಂದ್ರ ಮೋದಿ. ಭಾರತೀಯ ರೈಲ್ವೆ ಖಾಸಗೀಕರಣ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ, ಸುಧಾರಿತ ಸೇವೆ ಒದಗಿಸಲು ಖಾಸಗಿ ಪಾಲುದಾರಿಕೆ ಪಿಯೂಷ್ ಗೋಯಲ್. ಹಾಗೂ ಮಾಸಾಂತ್ಯಕ್ಕೆ ಶಾಲಾ ಪ್ರವೇಶ ಪ್ರಕ್ರಿಯೆ ಪೂರ್ಣಗೊಳಿಸಲು ಸೂಚನೆ, ಇದೇ 21ರಿಂದ ಶಾಲೆಗಳು ಭಾಗಶಃ ಆರಂಭ. ಎಸ್ ಸುರೇಶ್ ಕುಮಾರ್. ವಾರ್ತೆಗಳ ವಿವರ. 3 ದಿನಗಳ ದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ರಾಜ್ಯದ ಅಭಿವೃದ್ಧಿಗೆ ಸಂಬಂಧಿಸಿದ ಹಲವು ವಿಚಾರಗಳ ಕುರಿತು ಮಹತ್ವದ ಚರ್ಚೆ ನಡೆಸಿದರು. ಸಂಸತ್ ಭವನದಲ್ಲಿ ಸುಮಾರು 15 ನಿಮಿಷಗಳ ಕಾಲ ನಡೆದ ಸಭೆಯಲ್ಲಿ ಯಡಿಯೂರಪ್ಪ ರಾಜ್ಯದಲ್ಲಿ ಇತ್ತೀಚೆಗೆ ಸುರಿದ ಭಾರೀ ಮಳೆ ಪ್ರವಾಹದಿಂದಾಗಿ ಉಂಟಾದ ಹಾನಿಗೆ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಿಂದ ಅಗತ್ಯ ಪ್ರಮಾಣದಲ್ಲಿ ನೆರವು ಬಿಡುಗಡೆ ಮಾಡಬೇಕು, ರಾಜ್ಯ ಮತ್ತು ರಾಷ್ಟ್ರೀಯ ವಿಪತ್ತು ನಿಧಿ ಕುರಿತ ನಿಯಮಗಳಲ್ಲಿ ಬದಲಾವಣೆ ತಂದು ಸಂಕಷ್ಟದಲ್ಲಿರುವವರಿಗೆ ಹೆಚ್ಚಿನ ನೆರವು ಕಲ್ಪಿಸಬೇಕು, ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತ ಹಾಗೂ ಭದ್ರಾ ಮೇಲ್ದಂಡೆ ಯೋಜನೆಗಳನ್ನು ರಾಷ್ಟ್ರೀಯ ಯೋಜನೆಗಳೆಂದು ಘೋಷಿಸಲು ಕ್ರಮ ಕೈಗೊಳ್ಳುವಂತೆ ಪ್ರಧಾನಿಗೆ ಮನವಿ ಮಾಡಿದರು. ನವೆಂಬರ್ 19ರಂದು ಬೆಂಗಳೂರು ಟೆಕ್ ಸಮ್ಮಿಟ್ ನಡೆಯುತ್ತಿದ್ದು, ವರ್ಚುವಲ್ ವೇದಿಕೆ ಮೂಲಕ ಈ ಸಮ್ಮೇಳನ ಉದ್ಘಾಟಿಸುವಂತೆಯೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯಡಿಯೂರಪ್ಪ ಮನವಿ ಮಾಡಿದ್ದಾರೆ. ಬಳಿಕ ಮುಖ್ಯಮಂತ್ರಿ ಕೇಂದ್ರ ಪರಿಸರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅವರನ್ನು ಭೇಟಿ ಮಾಡಿ ರಾಜ್ಯದ ಕಳಸಾ ಬಂಡೂರಿ ಹಾಗೂ ಮೇಕೆದಾಟು ನೀರಾವರಿ ಯೋಜನೆಗಳಿಗೆ ಸೂಕ್ತ ಅನುಮತಿ ಹಾಗೂ ಅನುಮೋದನೆ ನೀಡಿದರೆ ರಾಜ್ಯಕ್ಕೆ ಮಂಜೂರಾಗಿರುವ ನೀರಿನ ಪ್ರಮಾಣ ಸದ್ಬಳಕೆ ಮಾಡಿಕೊಳ್ಳಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನು ಭೇಟಿ ಮಾಡಿ ಕೃಷ್ಣಾ ಹಾಗೂ ಭದ್ರಾ ಮೇಲ್ದಂಡೆ ಯೋಜನೆಗಳು ಸೇರಿದಂತೆ ರಾಜ್ಯದ ನೀರಾವರಿ ಯೋಜನೆಗಳಿಗೆ ನೆರವು ನೀಡುವಂತೆ ಮನವಿ ಮಾಡಿದರು. ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನು ಭೇಟಿ ಮಾಡಿದ ಯಡಿಯೂರಪ್ಪ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಪುನಶ್ಚೇತನ ಕುರಿತು ಚರ್ಚಿಸಿದರು. ಇದಕ್ಕೂ ಮುನ್ನ ಯಡಿಯೂರಪ್ಪ ದೆಹಲಿಯ ಕರ್ನಾಟಕ ಭವನದ ಕಾವೇರಿ ವಸತಿ ಸಂಕೀರ್ಣ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ಡಿವಿ ಸದಾನಂದಗೌಡ, ಪ್ರಹ್ಲಾದ್ ಜೋಶಿ, ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಸಚಿವ ಸಂಪುಟದ ಸಹೋದ್ಯೋಗಿಗಳು, ಸಂಸದರು ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು. ಸಹಸ್ರಾಕ್ಷರ ಪರಮೇವಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಸ್ಯ ಪ್ರಸನ್ನ ಮಮ ಸರ್ವದಾ ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಸ್ಯ ಪ್ರಸನ್ನ ಮಮ ಸರ್ವದಾ ಸಿದ್ಧಲಕ್ಷ್ಮೀ ದೇವ ಶರಣಾಗತ ವಚ್ಚಲ ಅನ್ಯತಾ ಶರಣಂ ನಾಸ್ತಿ ತವೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪದೇ. ನಮಸ್ಕಾರವನ್ನು ಮಾಡಿ ಅದ್ಮೇಲೆ ಹಾಕಿಬಿಡಿ ಸರ್. ಎಲ್ಲ ಮುಂದೆ. ಬಳಿಕ ಯಡಿಯೂರಪ್ಪ ಕಾವೇರಿ ವಸತಿ ಕಟ್ಟಡ ನಿರ್ಮಾಣಕ್ಕೆ 120 ಕೋಟಿ ರೂಪಾಯಿ ವೆಚ್ಚ ಮಾಡುತ್ತಿದ್ದು ಎಲ್ಲ ರೀತಿಯ ಸೌಲಭ್ಯಗಳನ್ನು ಇದು ಒಳಗೊಂಡಿದೆ, 24 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು. ನಾಳೆ ಬೆಳಿಗ್ಗೆ ಬಹುಶಃ ಬೆಳಿಗ್ಗೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ಸಹ ಸಮಯ ಹೇಳಿದ್ದಾರೆ. ನಾಳೆ ಒಂದು 5-6 ಜನ ಮಂತ್ರಿಗಳನ್ನು ಭೇಟಿ ಮಾಡ್ತಾ ಇದ್ದಾರೆ. ಬಂದಿರೋ ಉದ್ದೇಶ ನಮ್ಮ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಕ್ಕೋಸ್ಕರ. ಎರಡನೇದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ಅವರ ಅನುಮತಿಯನ್ನು ತಗೊಳ್ಳೋದಕ್ಕೋಸ್ಕರ ನಾನು ಬಂದಿದ್ದೇನೆ. ಸೊ ನಾಳೆ ನಾಡಿದ್ದು ಎಲ್ಲ ಮಂತ್ರಿಗಳನ್ನು ಭೇಟಿ ಮಾಡಿ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನು ಭೇಟಿ ಮಾಡುತ್ತಿರುವ ಮುಖ್ಯಮಂತ್ರಿ ರಾಜ್ಯದಲ್ಲಿ ಪಕ್ಷ ಸಂಘಟನೆ, ಸಚಿವ ಸಂಪುಟ ವಿಸ್ತರಣೆ ಮತ್ತಿತರ ವಿಚಾರಗಳ ಬಗ್ಗೆ ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ಗೋವಿಂದ ಕಾರಜೋಳಜಿಯವರು ಉಳಿದೆಲ್ಲ ನಾನು ಭೇಟಿ ಆದಮೇಲೆ ಉಳಿದೆಲ್ಲ ಸಂಖ್ಯೆಗಳನ್ನು ನಾಳೆ ಅಥವಾ ನಾಡಿದ್ದು ಹೋಗೋಕ್ಕೆ ಮುಂಚೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಬಿಹಾರದ ಕೋಸಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಬೃಹತ್ ಸೇತುವೆ ಮತ್ತು 12 ರೈಲು ಯೋಜನೆಗಳನ್ನು ಹೊಸ ರೈಲು ಸೇವೆಗೆ ಹಸಿರು ನಿಶಾನೆ ತೋರಿದರು.
ಕೋಸಿ ಮಹಾಸೇತು ಮೂಲಕ ರೈಲು ಸಂಚಾರ ಸುಗಮವಾದರೆ ರೈಲು ವಿದ್ಯುದೀಕರಣ, ರೈಲ್ವೆಯ ಯೋಜನೆಗಳಲ್ಲಿ ಹೊಸ ಉದ್ಯೋಗ ಸೃಷ್ಟಿಯಾಗಲಿದೆ. ಬಿಹಾರದ ರೈಲು ಸಶಕ್ತೀಕರಣದೊಂದಿಗೆ ಪಶ್ಚಿಮ ಬಂಗಾಳ ಮತ್ತು ಪೂರ್ವ ಭಾರತದ ರೈಲು ಸಂಪರ್ಕವೂ ಉತ್ತಮಗೊಳ್ಳಲಿದೆ. ಇದರಿಂದ ಕೋಟ್ಯಾಂತರ ರೈಲು ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದರು. ಕೃಷಿ ಸುಧಾರಣೆ ಮಸೂದೆಗಳ ಬಗ್ಗೆ ಪ್ರತಿಪಕ್ಷಗಳು ಜನರನ್ನು ದಾರಿ ತಪ್ಪಿಸುತ್ತಿವೆ ಎಂದ ಪ್ರಧಾನಿ, ಹೊಸ ಮಸೂದೆ ರೈತರನ್ನು ಮಧ್ಯವರ್ತಿಗಳಿಂದ ಮುಕ್ತಗೊಳಿಸುತ್ತದೆ ಮತ್ತು ತಮ್ಮ ಉತ್ಪನ್ನವನ್ನು ಮುಕ್ತವಾಗಿ ಉತ್ತಮ ಲಾಭದಾಯಕ ಬೆಲೆಗೆ ಮಾರಾಟ ಮಾಡಲು ಇರುವ ತೊಡಕು ನಿವಾರಿಸಲಿದೆ ಎಂದರು. ಈ ಕೃಷಿ ಸುಧಾರಣೆಯ ಮಸೂದೆಗಳು ರೈತರನ್ನು ಸಬಲೀಕರಿಸಲಿದ್ದು ಆಧುನಿಕ ತಂತ್ರಜ್ಞಾನದ ಪ್ರಯೋಜನ ಪಡೆಯಲು ನೆರವಾಗುತ್ತದೆ. ಆದರೆ ಅನೇಕ ಶಕ್ತಿಗಳು ರೈತರನ್ನು ಹೊಸ ಶಾಸನದ ಬಗ್ಗೆ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿವೆ ಎಂದು ಆರೋಪಿಸಿದರು. ಈ ಹಿಂದಿನಂತೆಯೇ ಕನಿಷ್ಠ ಬೆಂಬಲ ಬೆಲೆ ಪದ್ಧತಿ ಮತ್ತು ಸರ್ಕಾರದಿಂದ ಧಾನ್ಯ ಖರೀದಿ ವ್ಯವಸ್ಥೆ ಮುಂದುವರಿಯಲಿದೆ ಎಂದು ಪ್ರಧಾನಿ ಸ್ಪಷ್ಟಪಡಿಸಿದರು. अन्नदाता किसानों को अनेक बंधनों से मुक्ति दिलाई है. आजादी के बाद किसानों को किसानी में एक नई आजादी देने का काम हुआ है. इन सुधारों से किसानों को अपनी उपज बेचने में और ज्यादा विकल्प मिलेंगे और ज्यादा अवसर मिलेंगे. मैं देश भर के किसानों को इन विधेयकों के पारित होने पर बहुत बहुत बधाई देता हूं. किसान और ग्राहक के बीच जो बिचौलिए होते हैं, जो किसानों की कमाई का बड़ा हिस्सा खुद ले लेते हैं, उनसे बचाने के लिए विधेयक लाए जाने बहुत आवश्यक थे. ರೈಲ್ವೆ ಸಚಿವ ಪಿಯೂಷ್ ಗೋಯಲ್, ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಭಾಗಿಯಾಗಿದ್ದರು. ಹೋಮಿಯೋಪತಿ ಕೇಂದ್ರೀಯ ಮಂಡಳಿ ತಿದ್ದುಪಡಿ ಮಸೂದೆ 2020 ಮತ್ತು ಭಾರತೀಯ ವೈದ್ಯ ಪದ್ಧತಿ ಕೇಂದ್ರೀಯ ಮಂಡಳಿ ತಿದ್ದುಪಡಿ ವಿಧೇಯಕ 2020ಕ್ಕೆ ರಾಜ್ಯಸಭೆ ಇಂದು ಧ್ವನಿಮತದ ಅನುಮೋದನೆ ನೀಡಿದೆ. ಮಸೂದೆಯ ಕುರಿತಂತೆ ಚರ್ಚೆಯ ಬಳಿಕ ಉತ್ತರ ನೀಡಿದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್, ಈ ಎರಡೂ ಮಸೂದೆಗಳನ್ನು ಈ ಹಿಂದೆ 1970 ಮತ್ತು 1973ರಲ್ಲಿ ಮಂಡಿಸಲಾಗಿತ್ತು. ಹೋಮಿಯೋಪತಿ ಕೇಂದ್ರೀಯ ಮಂಡಳಿ ಗುಣಮಟ್ಟದ ಶಿಕ್ಷಣದ ಹಿತ ಕಾಯುವಲ್ಲಿ ವಿಫಲವಾಗಿತ್ತು. ಈ ನಿಟ್ಟಿನಲ್ಲಿ ಹೊಸ ವಿಧೇಯಕ ಅನಿವಾರ್ಯವಾಗಿದೆ ಎಂದರು. ದೇಶದ ಆರೋಗ್ಯ ಕ್ಷೇತ್ರದಲ್ಲಿ ಸರ್ಕಾರ ಕೈಗೊಂಡಿರುವ ಸುಧಾರಣೆಗಳು ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿವೆ. ಭಾರತೀಯ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಯ ಉತ್ತೇಜನಕ್ಕೆ ಸರ್ಕಾರ ಶ್ರಮಿಸುತ್ತಿದೆ ಎಂದು ವಿವರಿಸಿದರು. ಇದಕ್ಕೂ ಮುನ್ನ ಕರ್ನಾಟಕದ मेडिकल कमीशन होना चाहिए और उस दिशा के अंदर डिपार्टमेंट में प्रयास चल रहा है. थोड़े समय के अंदर आप देखेंगे कि योग और नेचुरोपैथी के लिए भी एक सेपरेट मेडिकल कमीशन जो है वो हमारे इसमें आएगा. कुछ लोगों ने यद्यपि इस बिल से संबंधित नहीं है, लेकिन जो नेशनल मेडिकल कमीशन मॉडर्न सिस्टम्स के लिए पिछले साल बनाया गया था उसके बारे में बताया. उस समय पे भी ये बताया गया था कि उसको शुरू करने के अंदर उसकी सारी प्रक्रियाओं को पूरा करने में लगभग 1 साल का समय लगेगा. बहुत ही शीघ्र ये समझिए कि वो सारी प्रक्रियाएं लगभग पूरी हो चुकी हैं और कोरोना काल के बावजूद उन सब प्रक्रियाओं को पूरा करके जो बोर्ड ऑफ गवर्नर्स हैं उसके स्थान पर नेशनल मेडिकल कमीशन जो है देश के अंदर काम करना शुरू करेगा. कि जब भी स्वास्थ्य के संदर्भ में भारत का इतिहास सरकारों के कामों का लिखा जाएगा तो प्रधानमंत्री नरेंद्र मोदी जी के नेतृत्व में जितने हेल्थ के रिफॉर्म्स देश में हुए हैं और उनको जितना इंटरनेशनल रिकॉग्निशन मिला है, इसको समय जो है हमेशा जो है इनको बहुत अच्छी तरीके से स्मरण करेगा. You have mentioned in that bill. ಇದಕ್ಕೂ ಮುನ್ನ ಕರ್ನಾಟಕದ ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯ ಮಸೂದೆಯ ಚರ್ಚೆಯಲ್ಲಿ ಪಾಲ್ಗೊಂಡು ಹೋಮಿಯೋಪತಿ ಕೇಂದ್ರೀಯ ಮಂಡಳಿ ಅಧ್ಯಾದೇಶ ತಂದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದರು. ಭಾರತೀಯ ವೈದ್ಯಕೀಯ ಪದ್ಧತಿ ಮಸೂದೆಯ ಬಗ್ಗೆ ಪ್ರಸ್ತಾಪಿಸಿ ಹಳೆಯ ಮಂಡಳಿಯನ್ನು ಉದ್ದೇಶಿತ ಮಂಡಳಿ ಬದಲಾಯಿಸಲಿದೆ. ಭಾರತೀಯ ವೈದ್ಯ ಪದ್ಧತಿಯ ಮತ್ತು ಆಡಳಿತ ಕ್ಷೇತ್ರದ 10 ತಜ್ಞರನ್ನು ಮಂಡಳಿಗೆ ನೇಮಕ ಮಾಡಲಾಗುವುದಾಗಿ ತಿಳಿಸಲಾಗಿದೆ. ಆದರೆ ಆಡಳಿತ ಕ್ಷೇತ್ರದಿಂದ ಎಷ್ಟು, ವೈದ್ಯಕೀಯ ರಂಗದಿಂದ ಎಷ್ಟು ಸದಸ್ಯರು ಎಂಬುದನ್ನು ಸ್ಪಷ್ಟಪಡಿಸಿಲ್ಲ ಏಕೆ ಎಂದು ಪ್ರಶ್ನಿಸಿದರು. If that is the case, I wanted to ask, what about the autonomy of this board? ರಾಜ್ಯಸಭೆ ಇಂದು ಸಚಿವರ ವೇತನ ಮತ್ತು ಭತ್ಯೆ ತಿದ್ದುಪಡಿ ವಿಧೇಯಕ 2020 ಮತ್ತು
ಸಂಸತ್ ಸದಸ್ಯರ ವೇತನ ಭತ್ಯೆ ಪಿಂಚಣಿ ತಿದ್ದುಪಡಿ ವಿಧೇಯಕ 2020ಕ್ಕೆ ಅವಿರೋಧವಾಗಿ ಧ್ವನಿಮತದ ಅಂಗೀಕಾರ ನೀಡಿದೆ. ಸಚಿವರ ವೇತನ ಮತ್ತು ಭತ್ಯೆ ಮಸೂದೆ ಮಂಡಿಸಿದ ಸಚಿವ ಕಿಶನ್ ರೆಡ್ಡಿ, ಕೋವಿಡ್ ಹಿನ್ನೆಲೆಯಲ್ಲಿ ಎದುರಾಗಿರುವ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಸಚಿವರ ವೇತನ ಮತ್ತು ಭತ್ಯೆಯನ್ನು 30% ಕಡಿತ ಮಾಡಲು ಈ ಮಸೂದೆ ಅವಕಾಶ ನೀಡಲಿದೆ ಎಂದರು. शीघ्र राहत और सहायता महत्व को दर्शाया है और इस महामारी के फैलाव को नियंत्रित करने के लिए कुछ जरूरी उपाय करना आवश्यक हो गया थे. ऐसी स्थिति नियंत्रण के उद्देश्य से अन्य कई उपायों के साथ साथ सांसदों का, मंत्रियों का वेतन भत्तों में कटौती पर विचार किए गए हैं. सब बंद करो. ಸಂಸದರ ವೇತನ ಭತ್ಯೆ ಮತ್ತು ಪಿಂಚಣಿ ವಿಧೇಯಕ ಮಂಡಿಸಿ ಚರ್ಚೆಯ ಬಳಿಕ ಉತ್ತರ ನೀಡಿದ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ಕೋವಿಡ್-19 ವಿರುದ್ಧ ಭಾರತದ ಹೋರಾಟವನ್ನು ವಿಶ್ವ ಆರೋಗ್ಯ ಸಂಸ್ಥೆಯೂ ಸೇರಿದಂತೆ ಹಲವು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಶ್ಲಾಘಿಸಿವೆ. ಸಂಸದರ ಕ್ಷೇತ್ರಾಭಿವೃದ್ಧಿ ನಿಧಿ ಅಮಾನತು ತಾತ್ಕಾಲಿಕ ಕ್ರಮ ಮಾತ್ರ ಎಂದು ಸ್ಪಷ್ಟಪಡಿಸಿದರು. एंड जिन लोगों ने अभी एमपी फंड के बारे में बात किया, एमपी फंड इज आउट ऑफ द स्कोप ऑफ बिल, बट दिस इज टेम्पररी. दैट इज ओनली आई वुड लाइक टू टेल. एंड ऑल्सो सेंट्रल विस्टा इज ऑल्सो दैट डजंट कम विद इन द स्कोप ऑफ दिस बिल. आई कैन ओनली से दीज आर ऑल द थिंग्स, either बुलेट ट्रेन हो और कुछ हो, रास्ता हो, ये सब दीज आर ऑल द प्रोजेक्ट्स. एंड at one hand we tell that public spending should become more, and one hand you are telling including bullet train or train सब ट्रेन बंद करो. ये क्या तरीका है? दिस इज नॉट गुड. कि पहले ये 2 साल के लिए तो करना नहीं चाहिए. ಆಜಾದ್ ಸೇರಿದಂತೆ ಹಲವು ಸದಸ್ಯರು ಸಂಸದರ ಕ್ಷೇತ್ರಾಭಿವೃದ್ಧಿ ನಿಧಿಯನ್ನು 2 ವರ್ಷಗಳ ಕಾಲ ಅಮಾನತು ಮಾಡಿರುವ ಕ್ರಮಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ, ಈ ನಿಧಿ ಜನರ ಹಣವಾಗಿದ್ದು ಜನ ಕಲ್ಯಾಣಕ್ಕಾಗಿ ವೆಚ್ಚ ಮಾಡಬೇಕು ಎಂದರು. सर खाली हाथ क्या करे? मास्क भी नहीं दे सकता. एक एमपी जब जाएगा तो किसी को मास्क नहीं दे सकता है, किसी को सैनिटाइजर नहीं दे सकता. तो मेरा आखिरी निवेदन होगा सरकार से कि एमपीज की जो भावनाएं हैं उसको देखकर इसको 2 साल के बजाय 1 साल किया जाए और 1 साल में भी 2.5. ಭಾರತೀಯ ರೈಲ್ವೆಯನ್ನು ಖಾಸಗೀಕರಣ ಮಾಡುವ ಯಾವುದೇ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಎಂದು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ರಾಜ್ಯಸಭೆಗಿಂದು ತಿಳಿಸಿದ್ದಾರೆ. ಲಿಖಿತ ಉತ್ತರದಲ್ಲಿ ಅವರು 2030ರವರೆಗೆ ಸಂಪರ್ಕ ಜಾಲದ ವಿಸ್ತರಣೆ, ಸಾಮರ್ಥ್ಯ ವರ್ಧನೆ ಮತ್ತು ಇತರ ಆಧುನೀಕರಣ ಕಾಮಗಾರಿಗಳಿಗಾಗಿ ಭಾರತೀಯ ರೈಲ್ವೆಗೆ 50 ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆಯ ಅಗತ್ಯವಿದೆ ಎಂದು ಅಂದಾಜು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಸುಧಾರಿತ ಸೇವೆ ಒದಗಿಸಲು ಮತ್ತು ಬಂಡವಾಳ ಹೂಡಿಕೆಯ ಕಂದಕ ತುಂಬಲು ಆಧುನಿಕ ತಂತ್ರಜ್ಞಾನ ತರಲು ಸಾರ್ವಜನಿಕ ಖಾಸಗಿ ಪಾಲುದಾರಿಕೆಯಲ್ಲಿ ಆಯ್ದ ಮಾರ್ಗಗಳಲ್ಲಿ ಪ್ರಯಾಣಿಕರ ರೈಲು ಸಂಚಾರ ಸೇರಿದಂತೆ ಕೆಲವೊಂದು ಉಪಕ್ರಮ ಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಎಲ್ಲ ಕ್ರಮಗಳಲ್ಲಿ ರೈಲುಗಳ ಕಾರ್ಯಾಚರಣೆ ಮತ್ತು ಸುರಕ್ಷತೆ ಪ್ರಾಮಾಣೀಕರಣ ಭಾರತೀಯ ರೈಲ್ವೆಯ ಬಳಿಯೇ ಇರಲಿದೆ ಎಂದು ತಿಳಿಸಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನದ 5ನೇ ದಿನವಾದ ಇಂದು ಲೋಕಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ಸ್ಪೀಕರ್ ಓಂ ಬಿರ್ಲಾ ಕಾಗದ ಪತ್ರಗಳ ಮಂಡನೆಯ ಬಳಿಕ ಮಹತ್ವದ ಮಸೂದೆಗಳ ಮಂಡನೆಗೆ ಅವಕಾಶ ನೀಡಿದರು. ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ತೆರಿಗೆ ಮತ್ತು ಇತರ ಕಾನೂನುಗಳ ವಿನಾಯಿತಿ ಮತ್ತು ಕೆಲವು ನಿಯಮಗಳ ತಿದ್ದುಪಡಿ ಮಸೂದೆ 2020 ಅನ್ನು ಸದನದಲ್ಲಿ ಮಂಡಿಸಿದರು. and for matters connected therewith or incidental thereto. Dr. Shashi Tharoor ji. ಕಾಂಗ್ರೆಸ್ ಸದಸ್ಯ ಡಾಕ್ಟರ್ ಶಶಿ ತರೂರ್ ಮಸೂದೆ ಮಂಡನೆಗೆ ಸದನ ಕಾರ್ಯಕಲಾಪ ನಿಯಮಾವಳಿಗಳ ನಿಯಮ 72ರ ಮೇರೆಗೆ ವಿರೋಧ ವ್ಯಕ್ತಪಡಿಸಿ ಪೂರ್ವಾನ್ವಯವಾಗಿ ಜಾರಿ ಮಾಡುವುದು ಎಷ್ಟು ಸರಿ ಎಂದರು. ಪಿಎಂ ಕೇರ್ಸ್ ನಿಧಿ ಮತ್ತು ಪ್ರಧಾನಮಂತ್ರಿಗಳ ರಾಷ್ಟ್ರೀಯ ಪರಿಹಾರ ನಿಧಿಗೆ ದೇಣಿಗೆ ನೀಡುವ ಕಂಪನಿಗಳಿಗೆ 2 ಬಾರಿ ತೆರಿಗೆ ವಿನಾಯಿತಿಯ ಸೌಲಭ್ಯ ಒದಗಿಸುತ್ತದೆ. ಈ ತಾರತಮ್ಯ ಸರಿಯಲ್ಲ ಎಂದರು. while disbursing compensation to states. That is unconstitutional violation of the government's undertakings in the name of an act of God. It makes substantive ಹಿರಿಯ amendments to ಸದಸ್ಯ ಮನೀಶ್ ತಿವಾರಿ ಈ ಮಸೂದೆ ಪ್ರಕ್ರಿಯಾತ್ಮಕವಾಗಿ ಸೂಕ್ತವಾಗಿಲ್ಲ,
8 ವಿವಿಧ ಕಾಯ್ದೆಗಳಿಗೆ ಇದು ತಿದ್ದುಪಡಿ ತರುತ್ತದೆ. ಇದು ಮೂಲ ಕಾಯ್ದೆಗಳ ಸ್ವರೂಪಕ್ಕೆ ವಿರುದ್ಧವಾಗಿದೆ ಎಂದು ಮಂಡನೆಗೆ ವಿರೋಧ ವ್ಯಕ್ತಪಡಿಸಿದರು. Let me demonstrate. If you look at clause 4, subclause 18 of the proposed bill which is sought to be introduced, it gives faceless jurisdiction to income tax authorities. On the face of it, Mr. Speaker, sir, this looks to be a benign and an assessee-friendly amendment, but it is riddled with minefields and would fundamentally alter the character of the Income Tax Act 1961. ಇದಕ್ಕೆ ಉತ್ತರಿಸಿದ ನಿರ್ಮಲಾ ಸೀತಾರಾಮನ್, ಫೋರ್ಸ್ ಮೇಜರ್ ಬಳಸಿ ಯಾವುದೇ ರಾಜ್ಯದ ಹಕ್ಕನ್ನು ಕೇಂದ್ರ ಸರ್ಕಾರ ಕಸಿಯುತ್ತಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಯಾಗಿದ್ದವರು. ಅವರಿಗೆ ರಾಜ್ಯಗಳಿಗೆ ಸಕಾಲದಲ್ಲಿ ಹಣ ಬರದಿದ್ದರೆ ಎಷ್ಟು ಸಮಸ್ಯೆ ಆಗುತ್ತದೆ ಎಂಬ ಅರಿವಿದೆ. ಅವರಿಗೆ ನೀಡಬೇಕಾದ ಹಣ ನೀಡುತ್ತದೆ ಎಂದರು. ಜಿಎಸ್ಟಿ ಮಂಡಳಿಯನ್ನು ಮೀರಿ ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಳ್ಳುತ್ತಿಲ್ಲ. ಬದಲಾಗಿ ಶಾಸನಾತ್ಮಕ ವಿಚಾರಕ್ಕೆ ಮಾತ್ರ ಇದು ಸೀಮಿತವಾಗಿದೆ. ವಿವಾದ್ ಸೆ ವಿಶ್ವಾಸ್ ಯೋಜನೆ ವಿವಾದಗಳನ್ನು ಪರಿಹರಿಸುವ ಯೋಜನೆಯೇ ಹೊರತು क्षमादानवल्ल ಎಂದು फोर्स मेजर लगा करके इन रेट्रोस्पेक्ट स्टेट्स को जो देना है उससे आप भाग रही हो, वो आर्ग्यूमेंट एकदम गलत है. हम कहीं भी स्टेट्स को जो पैसा देना है उसको ना देंगे ऐसे कहीं बयान नहीं दिया. हमारे ऑब्जेक्ट भी वो नहीं है. केवल कहने के लिए विरोध करना. ಪಿಎಂ ಕೇರ್ಸ್ ನಿಧಿಯ ಬಗ್ಗೆ ವಿವರ ನೀಡಿದ ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್, ಪ್ರತಿಪಕ್ಷಗಳು ಜಿಎಸ್ಟಿ ಸರಿಯಿಲ್ಲ, ಇವಿಎಂ ಸರಿಯಿಲ್ಲ, ಜನ್ಧನ್ ಸರಿಯಿಲ್ಲ, ತ್ರಿವಳಿ ತಲಾಕ್ ಸರಿಯಿಲ್ಲ, ನೋಟು ಅಮಾನ್ಯತೆ ಸರಿಯಿಲ್ಲ ಎಂದು ಎಲ್ಲವನ್ನೂ ಸರಿಯಿಲ್ಲ ಎನ್ನುತ್ತವೆ. ಆದರೆ ಇದಾವುದಕ್ಕೂ ತರ್ಕವಿಲ್ಲ. ಅವರ ಚಿಂತನೆ ಸರಿಯಿಲ್ಲ. ಹೀಗಾಗಿ ಎಲ್ಲವೂ ತಪ್ಪಾಗಿ ಕಾಣಿಸುತ್ತಿದೆ. ನ್ಯಾಯಾಲಯಗಳು ಪಿಎಂ ಕೇರ್ಸ್ ಪರವಾಗಿ ತೀರ್ಪು ನೀಡಿವೆ ಎಂದರು. सच्चाई ये है कि आपकी नीयत खराब है. आपकी नीयत खराब है. नीयत और सोच खराब होने के कारण आप एक अच्छे कदम को भी खराब नजरिए से देख रहे हैं. मैंने आपको सभी को पर्याप्त समय और पर्याप्त अवसर देता हूं. ಈ ಹಂತದಲ್ಲಿ ಆರೋಪ ಪ್ರತ್ಯಾರೋಪದ ಹಿನ್ನೆಲೆ ಸದನದಲ್ಲಿ ಗದ್ದಲ ಉಂಟಾದ ಕಾರಣ ಕಲಾಪವನ್ನು ಕೆಲಕಾಲ ಮುಂದೂಡಲಾಯಿತು. ಇದೇ 21ರಿಂದ ಶಾಲೆಗಳು ತೆರೆಯುತ್ತಿದ್ದು ತರಗತಿಗಳು ಆರಂಭವಾಗುವುದಿಲ್ಲ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಇರುವ ಗೊಂದಲಗಳನ್ನು ಶಿಕ್ಷಕರ ಮೂಲಕ ಪರಿಹರಿಸಿಕೊಳ್ಳಲು ವಿದ್ಯಾರ್ಥಿಗಳು ಶಾಲೆಗಳಿಗೆ ಭೇಟಿ ನೀಡಬಹುದು. ಇದಕ್ಕೆ ಪೋಷಕರ ಒಪ್ಪಿಗೆ ಪತ್ರ ಕಡ್ಡಾಯವಾಗಿದೆ. ಪೂರ್ಣ ಪ್ರಮಾಣದಲ್ಲಿ ಶಾಲೆಗಳನ್ನು ತೆರೆಯಲು ಕೇಂದ್ರ ಸರ್ಕಾರದ ಅನುಮತಿಗಾಗಿ ಕಾಯುತ್ತಿದ್ದು, ಇದೀಗ ಭಾಗಶಃ ಶಾಲಾ ಚಟುವಟಿಕೆಗಳು ಪ್ರಾರಂಭಗೊಳ್ಳುತ್ತಿವೆ ಎಂದು ಸ್ಪಷ್ಟಪಡಿಸಿದರು. ಈ ತಿಂಗಳ ಅಂತ್ಯದ ವೇಳೆಗೆ ಶಾಲೆಗಳ ಪ್ರವೇಶ ಪ್ರಕ್ರಿಯೆ ಪೂರ್ಣಗೊಳಿಸಬೇಕೆಂದು ಸೂಚಿಸಲಾಗಿದ್ದು, ಖಾಸಗಿ ಶಾಲೆಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳಿಗೆ ದಾಖಲಾಗಲು ಆಸಕ್ತಿ ತೋರುತ್ತಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ ದಾಖಲಾತಿಯಲ್ಲಿ ಯಾವುದೇ ಲೋಪವಾಗದಂತೆ ಸೂಕ್ತ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಖಾಸಗಿ ಶಾಲೆಗಳು ಪೋಷಕರಿಂದ ಹೆಚ್ಚು ಶುಲ್ಕ ವಸೂಲಿ ಮಾಡುವಂತಿಲ್ಲ. ಈ ಕುರಿತಾದ ದೂರುಗಳನ್ನು ಪರಿಹರಿಸುವಂತೆ ಜಿಲ್ಲಾ ಡಿಡಿಪಿಐ ಹಾಗೂ ಬಿಇಒಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಹೇಳಿದರು. ಶಿಕ್ಷಕರ ಹತ್ರ ಮಾಹಿತಿ ಪಡೆಯಬಹುದು. ಅಷ್ಟಕ್ಕೆ ಮೊದಲನೇ ಹಂತದಲ್ಲಿ ಅವರು ಅನುಮತಿ ಕೊಟ್ಟಿದ್ದಾರೆ. ಈಗ ಕೊಡುವಾಗಲೂ ಕೂಡ ತಂದೆ ತಾಯಿ ಅವರ ಪೋಷಕರ ಅನುಮತಿ ಪತ್ರ ಇರಬೇಕು. ಮತ್ತೆ ಶಾಲೆಯಲ್ಲೂ ಕೂಡ ಯಾವ ರೀತಿ ನಾವು ಶಾರೀರಿಕ ಅಂತರವನ್ನು ಇಟ್ಕೊಳ್ಬೇಕು, ನಮ್ದೇನೇನಿದೆ ಅದನ್ನೆಲ್ಲನೂ ಕೂಡ ಅನುಸರಿಸಬೇಕು ಅಂತ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಒಂದು ಡೀಟೇಲ್ SOPನ ನಾವು ರೆಡಿ ಮಾಡಿದ್ದೀವಿ. ಅದನ್ನ ನಾಳೆ ನಾವು ಬಿಡುಗಡೆ ಮಾಡ್ತೀವಿ. ಸೊ ಇದು ಯಾವುದೇ ರೀತಿಯಿಂದ ರೆಗ್ಯುಲರ್ ಕ್ಲಾಸಸ್ ಶುರು ಆಗೋದಿಲ್ಲ. ರೆಗ್ಯುಲರ್ ಕ್ಲಾಸಸ್ನ ಶುರು ಮಾಡೋದಕ್ಕೆ ನಾವು ಕೇಂದ್ರ ಸರ್ಕಾರದ ಆದೇಶವನ್ನ, ಅವರ ಹಸಿರು ನಿಶಾನೆಯನ್ನ ನಾವು ಕಾಯ್ತಾ ಇದ್ದೀವಿ. ನಾವು ಇದೇ 21ರಿಂದ 30ರವರೆಗೆ ರಾಜ್ಯ ವಿಧಾನ ಪರಿಷತ್ತಿನ 141ನೆಯ ಅಧಿವೇಶನ ಜರುಗಲಿದ್ದು, ಪ್ರಸ್ತುತ ಕೋವಿಡ್-19 ಹಿನ್ನೆಲೆ ವ್ಯಾಪಕ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಸಚಿವಾಲಯದ ಕಾರ್ಯದರ್ಶಿ ಕೆಆರ್ ಮಹಾಲಕ್ಷ್ಮಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಆರೋಗ್ಯ ಇಲಾಖೆ ಮಾರ್ಗಸೂಚಿ ಅನ್ವಯ ಅಧಿವೇಶನದಲ್ಲಿ ಪಾಲ್ಗೊಳ್ಳುವ ಎಲ್ಲ ಸದಸ್ಯರು ಕಡ್ಡಾಯವಾಗಿ
ಸದನ ಆರಂಭವಾಗುವ 72 ಗಂಟೆಗಳ ಮುಂಚಿತವಾಗಿ ಆರ್ಟಿಪಿಸಿಆರ್ ತಪಾಸಣೆಗೆ ಒಳಗಾಗಿ ದೃಢೀಕರಣವನ್ನು ನೀಡಬೇಕು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆರ್ಟಿಪಿಸಿಆರ್ ತಪಾಸಣೆಗೆ ವ್ಯವಸ್ಥೆ ಮಾಡಲಾಗಿದೆ. ಅಧಿವೇಶನದಲ್ಲಿ ಶಾಸಕರ ಆಸನಗಳ ನಡುವೆ ಟ್ರಾನ್ಸ್ಪರೆಂಟ್ ಫೈಬರ್ ಶೀಟ್ ಅಳವಡಿಸಲಾಗುತ್ತದೆ. ಕೋವಿಡ್ ಸೋಂಕು ನಿಯಂತ್ರಣದ ದೃಷ್ಟಿಯಿಂದ ತಂತ್ರಜ್ಞಾನ ಬಳಕೆಯ ಮೂಲಕ ಕಾಗದ ಪತ್ರಗಳ ವಿನಿಮಯಕ್ಕೆ ಆದ್ಯತೆ ನೀಡುವಂತೆ ಇಲಾಖೆಗಳಿಗೆ ಕೋರಲಾಗಿದೆ ಎಂದರು. ವಿಧಾನ ಪರಿಷತ್ತು ಸಭಾಂಗಣದಲ್ಲಿರುವ ಅಧಿಕಾರಿಗಳು ಹಾಗೂ ಮಾಧ್ಯಮ ಗ್ಯಾಲರಿಯಲ್ಲಿ ಇಲಾಖಾ ಮುಖ್ಯಸ್ಥರು ಹಾಗೂ ಸಚಿವರ ಆಪ್ತ ಕಾರ್ಯದರ್ಶಿಗಳಿಗೆ ಆಸನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಉಪಕಾರ್ಯದರ್ಶಿ, ಕೆಳಮಟ್ಟದ ಅಧಿಕಾರಿಗಳು, ಮಾಧ್ಯಮದವರಿಗೆ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಆಸನ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಸಾರ್ವಜನಿಕ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಎಂದರು. ಅಧಿವೇಶನಕ್ಕೆ ಒಟ್ಟು 1254 ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದ್ದು ನಿಯಮ 72ರ ಅಡಿಯಲ್ಲಿ 34 ಸೂಚನೆಗಳನ್ನು ಹಾಗೂ ನಿಯಮ 330ರ ಅಡಿಯಲ್ಲಿ 24 ಸೂಚನೆಗಳು ಬಂದಿವೆ. ಕಳೆದ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ಮಂಡಿಸಿ ಅಂಗೀಕರಿಸಲಾಗಿರುವ 20 ಹೊಸ ವಿಧೇಯಕಗಳ ಪೈಕಿ ವಿಧಾನ ಪರಿಷತ್ತಿನಲ್ಲಿ ಬಾಕಿ ಇರುವ 9 ವಿಧೇಯಕಗಳನ್ನು ಪ್ರಸಕ್ತ ಅಧಿವೇಶನದಲ್ಲಿ ಮಂಡಿಸಲಾಗುವುದು ಎಂದು ಹೇಳಿದರು. ಮಾನ್ಯ ಸಚಿವರುಗಳ ಆಪ್ತ ಕಾರ್ಯದರ್ಶಿಯವರಿಗೆ ನಾವು ಆಸನ ವ್ಯವಸ್ಥೆ ಮಾಡಿದ್ದೀವಿ. ಅದು ಚುಕ್ಕೆ ಗುರುತಿನ ಮತ್ತೆ ಚುಕ್ಕೆ ರಹಿತ ಪ್ರಶ್ನೆಗಳು ಎರಡೂ ಸೇರಿ 1254 ಪ್ರಶ್ನೆಗಳನ್ನ ಇಲ್ಲಿವರೆಗೆ ನಾವು ಸ್ವೀಕರಿಸಿದ್ದೀವಿ. ಅದೇ ರೀತಿ ವಿವಿಧ ಸೂಚನೆಗಳ ಅಡಿನಲ್ಲಿ ನಾವು ಗಮನ ಸೆಳೆಯುವಂತಹ ಸೂಚನೆಯಲ್ಲಿ 34 ಹಾಗೂ ನಿಯಮ 330ರಲ್ಲಿ 24 ಸೂಚನೆಗಳನ್ನು ನಾವು ಸ್ವೀಕರಿಸಿದ್ದೀವಿ. ಮತ್ತೆ ಕಳೆದ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ಮಂಡಿಸಿ ಅಂಗೀಕಾರ ಆಗಿರುವಂತಹ ವಿಧೇಯಕಗಳ ಪೈಕಿ 9 ವಿಧೇಯಕಗಳು ಬಾಕಿ ಇರುತ್ತೆ. ವಿಧಾನ ಪರಿಷತ್ತಿನಲ್ಲಿ ಅಂಗೀಕಾರ ಆಗಬೇಕಾಗಿರೋದು. ಅದರಲ್ಲಿ 2 ವಿಧೇಯಕಗಳಿಗೆ ಈಗಾಗಲೇ ಅಧ್ಯಾದೇಶ ಹೊರಡಿಸಿರೋದ್ರಿಂದ, ಆರ್ಡಿನೆನ್ಸ್ ಹೊರಡಿಸಿರೋದ್ರಿಂದ ಸರ್ಕಾರ ಆ 2 ವಿಧೇಯಕಗಳನ್ನ ಮಾನ್ಯ ಸಚಿವರುಗಳು ಕೋವಿಡ್-19ನಿಂದಾಗಿ ಸಂಕಷ್ಟದಲ್ಲಿರುವ ರೈತರು, ಸಣ್ಣ ವ್ಯಾಪಾರಿಗಳು, ಸಣ್ಣ ಕೈಗಾರಿಕೆಗಳು ಸೇರಿದಂತೆ ಆರ್ಥಿಕ ಸಮಸ್ಯೆ ಎದುರಿಸುತ್ತಿರುವ ಹಲವು ವರ್ಗಗಳಿಗೆ ಸುಮಾರು 39,300 ಕೋಟಿ ರೂಪಾಯಿ ನೂತನ ಸಾಲ ನೀಡಲಾಗುವುದು ಎಂದು ಸಹಕಾರ ಖಾತೆ ಸಚಿವ ಎಸ್ಟಿ ಸೋಮಶೇಖರ್ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ 4 ವಿಭಾಗಗಳ ಮೂಲಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ 8,000ದಿಂದ 4 ಲಕ್ಷ ರೂಪಾಯಿವರೆಗೂ ಸಾಲ ನೀಡುವ ಯೋಜನೆ ಪ್ರಗತಿಯಲ್ಲಿದ್ದು ಆರ್ಥಿಕ ಸಂಕಷ್ಟದಲ್ಲಿರುವವರಿಗೆ ನೆರವು ನೀಡಲು ಸರ್ಕಾರ ಬದ್ಧ ಎಂದು ತಿಳಿಸಿದರು. ಆರ್ಥಿಕ ಸ್ಪಂದನೆ ಯೋಜನೆ ಮೂಲಕ ರೈತರಿಗೆ ಹೊಸ ಬೆಳೆ ಬೆಳೆಯಲು ಅಗತ್ಯ ಧನ ಸಹಾಯ ನೀಡಲಾಗುವುದು. ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಯನ್ನು ಕೊರೋನಾ ಯೋಧರು ನೆರವೇರಿಸಲಿದ್ದು ಈ ಕುರಿತು ಶೀಘ್ರ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಯಾರಾದ ಆರ್ಥಿಕ ಸಹಾಯ ಈ ಕೋವಿಡ್-19ರಲ್ಲಿ ಕಷ್ಟ ಕಾಲದಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಈಗ ಮೊನ್ನೆ ಬೆಂಗಳೂರಿನಲ್ಲಿ 8,000ದಿಂದ 4 ಲಕ್ಷ ರೂಪಾಯಿ ಗಂಟ ಸಾಲ ಕೊಡ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಇಲ್ಲಿ ಮೈಸೂರಲ್ಲೂ ಸ್ಟಾರ್ಟ್ ಮಾಡ್ತೀವಿ. ಈಗ ಇದಾದಮೇಲೆ ಬೇರೆ ಬೇರೆ ಡಿವಿಷನ್ 4 ಡಿವಿಷನಲ್ಲೂ ಕಂಪ್ಲೀಟ್ ಮಾಡಿ 30 ಜಿಲ್ಲೆನೂ ಕವರ್ ಮಾಡ್ತೀವಿ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡು ಗ್ರಾಮ ಪಂಚಾಯಿತಿಯಲ್ಲಿಂದು ಭೀಮನ ಕೋಣೆ ಚರಕ ಸಂಸ್ಥೆ ವತಿಯಿಂದ ಗ್ರಾಮೋದ್ಯೋಗ ಉಳಿಸಿ ಆಂದೋಲನ ಪಾದಯಾತ್ರೆ ನಡೆಸಲಾಯಿತು. ದೇಶೀಯ ಉತ್ಪನ್ನಗಳ ಮಹತ್ವ ಕುರಿತು ಹಾಗೂ ಮಹಾತ್ಮ ಗಾಂಧೀಜಿಯವರ ತತ್ವಾದರ್ಶಗಳ ಬಗ್ಗೆ ಪಾದಯಾತ್ರೆಯಲ್ಲಿ ಅರಿವು ಮೂಡಿಸಲಾಯಿತು. ಮಲೆನಾಡು ಮತ್ತು ಬಯಲುಸೀಮೆಯಲ್ಲಿ ಗ್ರಾಮೋದ್ಯೋಗ ನೆಲೆ ಕಂಡುಕೊಂಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಸಂಕಷ್ಟದಿಂದ ನೇಕಾರಿಕೆ ಸೇರಿದಂತೆ ಹಲವು ಗುಡಿ ಕೈಗಾರಿಕೆಗಳು, ಕಸುಬು ಆಧಾರಿತ ಉದ್ಯಮಗಳು ನೆಲಕಚ್ಚಿದ್ದು ಅವಲಂಬಿತರ ಬದುಕು ಸಂಕಷ್ಟಕ್ಕೆ ಒಳಗಾಗಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮೋದ್ಯೋಗ ಉಳಿಸಿ ಆಂದೋಲನ ಮಹತ್ವ ಪಡೆದುಕೊಂಡಿದೆ. ಡಿಡಿ ನ್ಯೂಸ್ನೊಂದಿಗೆ ರಂಗಕರ್ಮಿ ಪ್ರಸನ್ನ ಗ್ರಾಮೋದ್ಯೋಗಕ್ಕೆ ಸರ್ಕಾರದಿಂದ ಬಿಡುಗಡೆ ಮಾಡಿರುವ 2.5 ಕೋಟಿ ರೂಪಾಯಿ ತಕ್ಷಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಪ್ರಶ್ನೆ ಕೇಳಬೇಕಾಗಿದೆ. ಇಷ್ಟು ದಿವಸ ನಾ ಪ್ರಶ್ನೆ ಕೇಳಲಿಲ್ಲ, ಇವತ್ತ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾಕೆ ನೀವು ಸುಮಾರು 2.5 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡದೆ ಇಟ್ಕೊಂಡಿದ್ದೀರಿ? ಬಾಗಲಕೋಟೆಯ ಮಹಿಳೆ ನಂದ ಕೈಮಗ್ಗದಿಂದ ತಯಾರಿಸಿದ ಬಟ್ಟೆಗಳನ್ನು ಖರೀದಿಸುವವರೇ ಇಲ್ಲದಂತಾಗಿದೆ ಎಂದರು. ತೋರಿಸ್ತಾ ಇಲ್ಲ. ನಮ್ಮ ನೇಕಾರಿಕೆ ಮಂದಿಗೆ ಏನು ಬೇರೆ ಕೆಲಸ ಮಾಡಕ ಬರುವುದಿಲ್ಲ. ಅದಕ್ಕೆ ಇವಾಗ ಸರ್ಕಾರ ನಮ್ಗೆ ಏನ್ ಸಹಾಯ ಮಾಡ್ಬೇಕಂತೈತಿ ಅದನ್ನ ಮಾಡ್ಬೇಕಂತ ನಾವು ವಿನಂತಿ ಕೇಳ್ಕೊಂತೀವಿ. ಈಗ ಶಿವಶಂಕರ್ ನೇಕಾರಿಕೆಗೆ ಸರ್ಕಾರದಿಂದ ಅಗತ್ಯ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಲಾಕ್ಡೌನ್ನಿಂದ ನೇಕಾರಿಕೆ ಉದ್ಯೋಗನ ಸಂಪೂರ್ಣ ನಿಂತು ಹೋಗಿ ಸುಮಾರು ತಿಂಗಳಿಂದ ನೇಕಾರ ಬೀದಿ ಬಂದಾರೆ. ಅವರಿಗೆ ಬೇರೆ ಉದ್ಯೋಗ ಮಾಡಲಿಕ್ಕೆ ಯಾವುದೂ ಸಾಧ್ಯತೆ ಇಲ್ಲ. ಹೀಗಾಗಿ ಅವರು ಒಂದು ಬದುಕು ಭಾಳ ದುಸ್ತರಾಗೈತಿ. ಅದಕ್ಕೆ ಸರ್ಕಾರ ಇಂಥ ಸಮಯದೊಳಗೆ ಕಣ್ಣು ತೆರೆದು
ಒಂದು ಈ ಕೈಮಗ್ಗ ನೇಕಾರಿಗೆ ಒಂದು ಯಾವುದಾದ್ರು ಧನ ಸಹಾಯ ಒದಗಿಸಿಕೊಟ್ಟು ಒಂದು ಕೈಮಗ್ಗ ಒಂದು ನೇಕಾರು ಅಥವಾ ನೇಕಾರಿಕೆ ಮುಂದುವರಿಯುವಂಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ವಿನಂತಿಸಿಕೊಳ್ತೀನಿ. ರಾಜ್ಯ ಸರ್ಕಾರದ ವಿದ್ಯಾಗಮ ಯೋಜನೆ, ಶೈಕ್ಷಣಿಕ ಉತ್ತೇಜನ ಕಾರ್ಯ ಯೋಜನೆಗಳ ಪರಿಣಾಮ ಚಿಕ್ಕಮಗಳೂರು ಜಿಲ್ಲೆಯ ಹಿರೇಗೌಜ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಾಖಲಾತಿಯಲ್ಲಿ ಗಣನೀಯ ಏರಿಕೆ ಕಂಡುಬಂದಿದೆ. ಲಾಕ್ಡೌನ್ ತೆರವು ನಂತರ ಸರ್ಕಾರಿ ಶಾಲೆಗಳ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವುದನ್ನು ತಪ್ಪಿಸಲು ವಿದ್ಯಾಗಮ ಯೋಜನೆಯಲ್ಲಿ ಮಕ್ಕಳಿಗೆ ಉಚಿತ ಸಮವಸ್ತ್ರ, ಪುಸ್ತಕ, ಪ್ರತಿ ವಿದ್ಯಾರ್ಥಿ ಮನೆಗೆ ಉಚಿತ ಪಡಿತರ, ಔಷಧಿಗಳನ್ನು ನೀಡಲಾಗುತ್ತದೆ. ಈ ಕ್ರಮ ಸರ್ಕಾರಿ ಶಾಲೆಗಳತ್ತ ಮಕ್ಕಳನ್ನು ಸೆಳೆಯಲು ಯಶಸ್ವಿಯಾಗಿದೆ. ಶಾಲಾ ಶಿಕ್ಷಕರು ಸಮೀಪದ ಅರಳಿಕಟ್ಟೆ, ಸಮುದಾಯ ಭವನಗಳಲ್ಲಿ ವ್ಯಕ್ತಿಗತ ಅಂತರ ಕಾಪಾಡಿಕೊಂಡು ಮಕ್ಕಳಿಗೆ ಪಾಠ ಮಾಡುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ 10ನೇ ತರಗತಿ ವಿದ್ಯಾರ್ಥಿ ಕೀರ್ತನ ಗ್ರಾಮಕ್ಕೆ ಬಂದು ಶಿಕ್ಷಕರು ಪಾಠ ಮಾಡುತ್ತಿರುವುದು ಅನುಕೂಲವಾಗಿದೆ ಎಂದರು. ಅದರಿಂದನೂ ಅನುಕೂಲ ಆಗ್ತಿದೆ. ಮತ್ತೆ ಸಂವೇದ ಕ್ಲಾಸ್ ಟಿವಿಲಿ ಬರ್ತಿದೆ, ಅದನ್ನ ನೋಡಿ ಇನ್ನೂ ಅರ್ಥ ಮಾಡ್ಕೊತಿದ್ದೀವಿ. ಮತ್ತೆ ಟೀಚರ್ಸ್ ಗ್ರಾಮಗಳಿಗೆ ಬಂದು ನಮಗೆ ಏನೇನು ಬೇಕು, ಪ್ರಾಜೆಕ್ಟ್ ವರ್ಕು, ಹೋಮ್ ವರ್ಕು ಏನೇನು ಬೇಕು ನಮಗೆ ಅನುಕೂಲ ಆಗೋ ಥರ, ಅರ್ಥ ಆಗೋ ಥರ ಮಾಡ್ತಿದ್ದಾರೆ. ಪೋಷಕ ಕುಮಾರ್ ಆನ್ಲೈನ್ ಸೌಲಭ್ಯ ವಂಚಿತ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಪಾಠ ಮಾಡುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ಅದೇ ರೀತಿ ಈಗ ಬೇರೆ ಪ್ರೈವೇಟ್ ಶಾಲೆಯಲ್ಲಿ ಆನ್ಲೈನ್ ಶಿಕ್ಷಣ ಮಾಡ್ತಾರೆ, ಆದರೆ ಇಲ್ಲಿ ನಮ್ಮ ಮಕ್ಕಳಿಗೆ ಇದು ಫೆಸಿಲಿಟಿ ಇಲ್ಲದೇ ಕಾರಣ ಬಂದು ಇಲ್ಲಿ ಎಲ್ಲ ಇದು ಶಿಕ್ಷಕರೇ ಮಕ್ಕಳನ್ನೆಲ್ಲ ಕರೆಸಿ ಅವನ್ನ ಕೂರಿಸಿ ಕ್ಲೀನಾಗಿ ಪಾಠ ಮಾಡ್ತಾ ಅವರಿಗೆ ವಿದ್ಯಾಭ್ಯಾಸಕ್ಕೆ ಇದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ವಿದ್ಯಾಗಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುನಾಥ್ ಶಿಕ್ಷಕರು ಜನವಸತಿ ಪ್ರದೇಶಗಳಿಗೆ ತೆರಳಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಶಾಲೆಯ ಮಕ್ಕಳು ಈ ಜನವಸತಿ ಪ್ರದೇಶಗಳಲ್ಲಿ ಶಿಕ್ಷಕರು ಬಂದು ವಿದ್ಯಾಗಮವನ್ನು ಇಲ್ಲೇ ಶಿಕ್ಷಣವನ್ನು ಬೋಧನೆ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ 5-6 ಊರುಗಳಿದ್ದಾರೆ. 5-6 ಶಿಕ್ಷಕರು ಪ್ರತಿಯೊಂದು ಗ್ರಾಮಗಳಿಗೂ ಹೋಗಿ ಜನವಸತಿ ಪ್ರದೇಶಗಳಿಗೆ ಹೋಗ್ಬಿಟ್ಟು ಅಲ್ಲಿರುವಂತಹ ಜನವಸತಿ ಪ್ರದೇಶಗಳಿಗೆ ಎಲ್ಲ ಮಕ್ಕಳಿಗೂ ಸೇರಿಸಿ ಶಿಕ್ಷಣಕ್ಕೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ನಿನ್ನೆ ನಿಧನರಾದ ರಾಜ್ಯಸಭಾ ಸದಸ್ಯ ಹಾಗೂ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ರಾಜ್ಯಾಧ್ಯಕ್ಷ ಅಶೋಕ್ ಗಸ್ತಿ ಅವರಿಗೆ ಬೆಂಗಳೂರಿನ ಪಕ್ಷದ ರಾಜ್ಯ ಕಚೇರಿಯಲ್ಲಿಂದು ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಪಕ್ಷದ ರಾಜ್ಯ ಉಪಾಧ್ಯಕ್ಷ ನಿರ್ಮಲ್ ಕುಮಾರ್ ಸುರಾನ, ಪ್ರಧಾನ ಕಾರ್ಯದರ್ಶಿ ಮಹೇಶ್ ತೆಂಗಿನಕಾಯಿ, ರಾಜ್ಯ ಮಾಧ್ಯಮ ವಕ್ತಾರ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಸಫಾಯಿ ಕರ್ಮಚಾರಿ ಆಯೋಗದ ಸದಸ್ಯ ಜಗದೀಶ್ ಹಿರೇಮನಿ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ತೀವ್ರಗೊಂಡಿದ್ದು ಉತ್ತರ ಒಳನಾಡಿನಲ್ಲಿ ಚುರುಕಾಗಿದೆ. ದಕ್ಷಿಣ ಒಳನಾಡಿನ ಹಲವೆಡೆಯಾಗಿದೆ. ಆಗುಂಬೆಯಲ್ಲಿ ಅತಿ ಹೆಚ್ಚು 15 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಸೇಡಂ 13, ಪಣಂಬೂರು 11, ಮಂಕಿ ಮಂಗಳೂರು ವಿಮಾನ ನಿಲ್ದಾಣ 10, ಕೊಲ್ಲೂರು, ಕಾರವಾರ, ಭಟ್ಕಳ, ಶಿರಾಲಿ, ಮಂಗಳೂರು, ಬೀದರ್ 9, ಹೊನ್ನಾವರ, ಕೋಟ, ಕುಕನೂರು 8, ಸಿದ್ದಾಪುರ, ಕುಂದಾಪುರ, ಕಾರ್ಕಳ, ಮಾಣಿ 7, ಗೋಕರ್ಣ, ಕುಮಟ, ವಿಟ್ಲ, ಮೂಡುಬಿದಿರೆ, ಧರ್ಮಸ್ಥಳ, ಇಳಕಲ್, ಹುಮ್ನಾಬಾದ್ 6, ಅಂಕೋಲ, ಸುಳ್ಯ, ಉಡುಪಿ, ಕಮಲಾಪುರ, ಮಡಿಕೇರಿ 5, ಮೂಲ್ಕಿ, ಪುತ್ತೂರು, ಕೊಪ್ಪಳ, ಭಾಗಮಂಡಲ, ಶೃಂಗೇರಿ, ಕೊಟ್ಟಿಗೆಹಾರ 4, ಬನವಾಸಿ, ಕದ್ರಾ, ಉಪ್ಪಿನಂಗಡಿ, ಸುಬ್ರಹ್ಮಣ್ಯ, ಯಲಬುರ್ಗಾ, ಕೊಪ್ಪಳ, ಆಳಂದ, ರಾಮದುರ್ಗ, ಕೊಪ್ಪ, ಕಮ್ಮರಡಿ, ಲಿಂಗನಮಕ್ಕಿ, ತೀರ್ಥಹಳ್ಳಿ ಮತ್ತು ಮಾದಾಪುರದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ ಹಾಗೂ ಉತ್ತರ ಒಳನಾಡಿನ ಬಹುತೇಕ ಕಡೆ ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಗುಡುಗು ಸಹಿತ ಮಳೆ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಕೆಲ ಪ್ರದೇಶಗಳಲ್ಲಿ ಗುಡುಗು ಸಹಿತ ಮಳೆ ನಿರೀಕ್ಷೆ. ಗರಿಷ್ಠ ತಾಪಮಾನ 28 ಹಾಗೂ ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷ್ಣಾ ಭದ್ರಾ ಮೇಲ್ದಂಡೆ ಯೋಜನೆಗಳನ್ನು ರಾಷ್ಟ್ರೀಯ ಯೋಜನೆಗಳಾಗಿ ಘೋಷಿಸಲು ಪ್ರಧಾನಿ ಅವರಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮನವಿ.
ರೈತರನ್ನು ಮಧ್ಯವರ್ತಿಗಳಿಂದ ಮುಕ್ತಗೊಳಿಸಲು ಉದ್ದೇಶಿತ ಕೃಷಿ ಸುಧಾರಣೆ ಮಸೂದೆ ಪೂರಕ, ಸಬಲೀಕರಣಕ್ಕೆ ಸಹಕಾರಿ, ಪ್ರಧಾನಿ ನರೇಂದ್ರ ಮೋದಿ. ಭಾರತೀಯ ರೈಲ್ವೆ ಖಾಸಗೀಕರಣ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ, ಸುಧಾರಿತ ಸೇವೆ ಒದಗಿಸಲು ಖಾಸಗಿ ಪಾಲುದಾರಿಕೆ, ಪಿಯೂಷ್ ಗೋಯಲ್. ಹಾಗೂ ಮಾಸಾಂತ್ಯಕ್ಕೆ ಶಾಲಾ ಪ್ರವೇಶ ಪ್ರಕ್ರಿಯೆ ಪೂರ್ಣಗೊಳಿಸಲು ಸೂಚನೆ, ಇದೇ 21ರಿಂದ ಶಾಲೆಗಳು ಭಾಗಶಃ ಆರಂಭ, ಎಸ್ ಸುರೇಶ್ ಕುಮಾರ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.